For you lovely baby, Happy for you. Nice, congratulations once again. ನಾವೆಲ್ಲರೂ ಇಡೀ ಫ್ಯಾಮಿಲಿ ಇವತ್ತು ಹೋಗ್ತಿರೋದು ನಾವು 5 ಜನನೂ ಕೂಡ ಬ್ಯಾಂಗ್ಳೂರಿಗೆ ಯಾಕೆ ಅಂದರೆ ದ ಮೇನ್ ರೀಸನ್ ಈಸ್ ನನ್ನ ಕಸಿನ್ ರಿತು ವೆಡ್ಡಿಂಗ್ ಇತ್ತು. ಸೊ ಆ ರೀಸನಿಂದ ಎಲ್ಲರೂ ಹೊರಟ್ವಿ. ಹೇಗಿತ್ತು ವೆಡ್ಡಿಂಗ್ ದ ಮೇನ್ ರೀಸನ್, ಆ್ಯಂಡ್ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ವೆಡ್ಡಿಂಗ್, ಆ್ಯಂಡ್ ಯಾರ್ಯಾರೆಲ್ಲ ಸಿಕ್ಕಿದ್ರು, ಹೇಗೆ ಮೀಟ್ ಆದ್ವಿ, ಏನು ಗಿಫ್ಟ್ ಮಾಡಿದ್ವಿ ಎಲ್ಲನೂ ಗೊತ್ತಾಗುತ್ತೆ ಈ ವ್ಲಾಗಲ್ಲಿ. ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮತ್ತೆ ಹೇಗೆ ತಡ ಮಾಡ್ತಿರೋದು. ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಅರ್ಸಸ್ದಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ಬರಬೇಕಾದ್ರೆ ವೀಡಿಯೋ ಮಾಡಬೇಕಿತ್ತು, ಬಟ್ ಅನ್ಫಾರ್ಚುನೇಟಾಗಿ ಮಾಡೋಕ್ಕಾಗಿಲ್ಲ. ಸೊ ಆ ರೀಸನಿಂದ ಇವಾಗ ಮಾಡ್ತಾಯಿದ್ದೀನಿ. ನಾನು ಇವತ್ತು ನನ್ನ ಕಸಿನ್ ಮದುವೆಗೆ ಬಂದಿದ್ದೀನಿ, ರೀತಿಕಾ ಮದುವೆಗೆ. ಐ ಆಮ್ ಸೊ ಹ್ಯಾಪಿ ದಟ್ ಶಿ ಇಸ್ ಗಾಟ್ ಎಂಗೇಜ್. ಆ್ಯಕ್ಚುಲಿ ನಾವು ಮಧ್ಯಾಹ್ನನೇ ಹೋಗಬೇಕಿತ್ತು ಚರ್ಚ್ಗೆ, ವೆಡ್ಡಿಂಗಿಗೆ, ಬಟ್ ಅನ್ಫಾರ್ಚುನೇಟಾಗಿ ಆಗಲಿಲ್ಲ. ಗಿಫ್ಟ್ ಪ್ಯಾಕ್ ಆಗಿರಲಿಲ್ಲ. ಗಿಫ್ಟ್ನ ತಂದು 2 ಡೇಸ್ ಮುಂಚೆ ಮನೇಲಿ ಇಟ್ಬಿಟ್ಟಿದ್ದೀವಿ. ಗಿಫ್ಟೇ ಪ್ಯಾಕ್ ಮಾಡಿಸಿರಲಿಲ್ಲ, ಆ್ಯಂಡ್ ನಮ್ಮ ಅಕ್ಕಂಗೆ ಬೇರೆ ಲೀವ್ ಸಿಕ್ಕಲಿಲ್ಲ, ಹಾಫ್ ಡೇ ಸಿಕ್ತು. ಸೊ ಆ ರೀಸನಿಂದ ಸೊ ಬನ್ನಿ ಲೆಟ್ ಅಸ್ ಗೋ. ಸೊ and the two shall become one. Ritika and her husband. Come, let us go. ಆ್ಯಂಡ್ ಆ್ಯಕ್ಚುಲಿ ವೆಡ್ಡಿಂಗ್ ಆಗಿ ಆಲ್ಮೋಸ್ಟ್ 1 ವೀಕ್ ಮೇಲೆ ಆಯಿತು. ಆ್ಯಕ್ಚುಲಿ ನಾನು ಸ್ವಲ್ಪ ಲೇಟಿಗೆ ಹಾಕ್ತಿದ್ದೀನಿ ವ್ಲಾಗ್ನ. ಜೈ ಮಹಲ್ ಪ್ಯಾಲೇಸಲ್ಲಿ ವೆಡ್ಡಿಂಗ್ ಆಗಿದ್ದು. ಅವರು ನಮ್ಮ ಬಾವ ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತೀವಿ. ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ? ಹಾಯ್, ನಾನು ಸಖತ್ತಾಗಿದ್ದೀನಿ. ಹೇಗಿದ್ದೀರಾ? ಹೇಗಾಯ್ತು ಮಧ್ಯಾಹ್ನ ವೆಡ್ಡಿಂಗ್ ಎಲ್ಲ? ಸೂಪರ್ ಆಗಾಯ್ತಾ? ನಾನು ನಿಜ ಮಿಸ್ ಮಾಡ್ಕೊಂಡೆ, ಮನೇಲೆಲ್ಲ ಹೇಳ್ತಿದ್ದೆ ನನ್ನ ಬ್ಲಾಗ್ ಮಿಸ್ ಆಯ್ತು ಈಗ ಅಂತ. ನಿಜ. ಕಮ್ ಲೆಟ್ ಅಸ್ ಗೋ. ಪೂಜಾ, ನಿನ್ ಮಗಳು ನೋಡಿ ಎಷ್ಟು ದೊಡ್ಡೋಳಾಗಿದ್ದಾಳೆ, ಎಷ್ಟು ದೊಡ್ಡೋಳಾಗಿದ್ದಾಳೆ ನಿನ್ ಮಗಳು. ಯಪ್ಪ ನೀನ್ ಜೆರಾಕ್ಸ್. Hello aunty, how are you? How was the wedding? We missed you all afternoon. Where's your sister? She's coming with her husband. Hi guys, ನೋಡಿ ಅಂಕಲ್ ಹಾಯ್ ಹೇಳಿ. ಆ್ಯಕ್ಚುಲಿ ಇದು ಬಂದು ನಮ್ಮ ಭಾವ, ಅಂದರೆ ನಾನು ಜೀಜು ಅಂತಲೇ ಜಾಸ್ತಿ ಅವ್ರನ್ನ ಕರೆಯೋದು. ನಮ್ಮ ಭಾವ ಇಡೀ ನನ್ನ ಪಪ್ಪ ಸೈಡ್ ಫ್ಯಾಮಿಲಿನ ಫಸ್ಟ್ ಟೈಮ್ ಡೈರೆಕ್ಟಾಗಿ ಮೀಟ್ ಮಾಡಿದ್ದು ಆಫ್ಟರ್ ವೆಡ್ಡಿಂಗ್ ಕರೆಕ್ಟಾಗಿ. ಬಿಕಾಸ್ ಅವರು ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ, ಆ್ಯಂಡ್ ಫೈನಲಿ ಯಾವುದೋ ಅಕೇಶನ್ ಕೂಡ ಇರಲಿಲ್ಲ. ಎಲ್ಲರೂ ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ನಾನು ಅದನ್ನೆಲ್ಲ ವಿಟ್ನೆಸ್ ಮಾಡ್ತಿದ್ದೆ ನನ್ನ ಐಸಿಂದ. ಲೈಕ್ ವಾಸ್ ಸೋ ಹ್ಯಾಪಿ ಅನ್ನಿಸ್ತು ನನಗೆ. ಆ್ಯಂಡ್ ಎಷ್ಟೊಂದು ಕಡೆ ಅಲ್ಪ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ, ಬಿಕಾಸ್ ನನಗೆ ತುಂಬ ಕಾಪಿರೈಟ್ಸ್ ಬರುತ್ತೆ ಅಂತ ಮೇನ್ ರೀಸನಿಂದ. ಆ್ಯಂಡ್ ವೆಡ್ಡಿಂಗ್ ಆಗಿದ್ದು ಜೈ ಮಹಲ್ ಪ್ಯಾಲೇಸಲ್ಲಿ ಬ್ಯಾಂಗ್ಳೂರಲ್ಲಿ, ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ಸುಮ್ಮನೆ ಒಂದು ಓವರಾಲ್ ವ್ಯೂನ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಇನ್ಫ್ಯಾಕ್ಟ್ ಅವರು ಈ ಥರ ಎಲ್ಲ ನೋಡೋಕ್ಕೆ ಮಾಡಲಿಕ್ಕೆ ಆಗಿರೋದಿಲ್ಲ, ಬಿಕಾಸ್ ಆ ವೆಡ್ಡಿಂಗ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಗಾಡಿ ಬಿಡಿ ಎಲ್ಲ ಓಡಾಡ್ತಿರ್ತೀವಿ ಅಂತ. ಆ್ಯಂಡ್ ನಾನು ನಮ್ಮ ಜೀಜು ಇಬ್ಬರೇ ನಿಂತಿದ್ವಿ. ಸೊ ಆ ಗ್ಯಾಪಲ್ಲಿ ಒಂದು ವ್ಲಾಗ್ ಮಾಡಿಕೊಂಡೆ. ಹಾಯ್. Can we all put our hands together as they are walking up to the stage down the aisle? I think we can do better. A little more louder. Can we all put our hands together for them?
Thank you so much. You all can be seated. I want Lawrence to come up in front and open us with prayer. Peripa of Timothy and the Mamanar of sweet Ritika. So let us bow down our heads and have a prayer. எங்கள் அன்புள்ள ஆண்டவரே, இந்த மகிழ்ச்சியான சந்தோஷமான இந்த திருமண வரவேற்பு நிகழ்வுக்காக நாங்கள் உங்களுக்கு நன்றி செலுத்துகிறோம். நீர் உடைய சித்தத்துப்படி இணைத்திருக்கிற எங்களுடைய பிள்ளைகளை சுகமாக வாழ்ந்து பெரியமானவனே அவன் ஆத்மா வாழ்வது போல எல்லாவற்றிலும் வாழ்ந்து சுகமாய் இருப்பாயாக என்று சொன்ன அந்த வாக்குத்தத்தின்படி பிள்ளைகள் மகிழ்ச்சியாக மனரம்யமாக கர்த்தருக்குள் இணைந்து நடத்து போகிற இந்த மன வாழ்க்கையில் நீர் இருந்து உதவி செய்வீராக. வந்திருக்கிற நாங்கள் பிள்ளைகளை மனதார ஆசீர்வதிக்கிறோம். இயேசு கிறிஸ்துவின் திருப்பெயரால் வேண்டுகிறோம் பிதாவே. ஆமேன், ஆமேன். God bless you. Thank you so much, Uncle. Now we are going to have one person from both the families come up in front, introduce the families, and also just talk a little about the couple. I now request Samuel Charles, Timothy's older brother, to come up in front and introduce Timothy's family and also talk a few words about Timothy and Ritika. Everybody, thanks for being here. First of all, by the grace of our Almighty Lord Jesus Christ, congratulations Timothy and Ritika. I would say Timothy is more than a brother. He's like my son. I've nurtured him from childhood. We've fought a lot. I've beaten him a lot. And today, making him stand here and sit here is really a privilege for me. It's a very emotional. This is really a blessing that what our Almighty has given them. A few things to talk about Timothy and also Ritika. So everybody knows Timothy as a musician, but initially I was the first one to start, who started to learn music from the family, where it was a forceful moment for me, where I was not interested. Looking at me is where he started. He used to fight with me and mommy whenever we had to take him to classes. He used to fight with us, and then we started. So today, that music has become his career. That's really been a blessing for him. And it's not easy to. ಆ್ಯಕ್ಚುಲಿ ಗ್ರೂಮ್ ಸೈಡಿಂದ ಅವ್ರು ಮಾತಾಡಿದ್ರು, ಬ್ರೈಟ್ ಸೈಡಿಂದ ರಾಕೇಶ್ ಅಂಕಿಲ್ ಕೂಡ ಮಾತಾಡಿದ್ರು. ಬಟ್ ಆ ವಿಡಿಯೋ ಮಾಡೋಕ್ಕೆ ನಾನೇ ಇರಲಿಲ್ಲ ಅಲ್ಲಿ. ಐ ಫೀಲ್ ಸೋ ಸ್ಯಾಡ್ ದಟ್ ನಾನು ಅದನ್ನು ಕ್ಯಾಪ್ಚರ್ ಮಾಡಬೇಕಿತ್ತು ಅಂತ. ಹಿ ವಾಸ್ ಸೋ ಎಮೋಷ್ನಲ್ ಅಂತೆ. ಸೊ ಐ ಜಸ್ಟ್ ಮಿಸ್ ಇಟ್ ಇವಾಗ ಅನಿಸ್ತಾ ಇದೆ. ಆ್ಯಂಡ್ ಕೇಕ್ ಕಟ್ಟಿಂಗ್ ಟೈಮಲ್ಲೂ ಕೂಡ ನಾನು ಮಿಸ್ ಮಾಡಿಕೊಂಡೆ ಅದನ್ನು. ವಿಟ್ನೆಸ್ ಮಾಡಬೇಕಿತ್ತು, ಎಲ್ಲನೂ ಎಂಜಾಯ್ ಮಾಡಬೇಕಿತ್ತು ಅಂತ. ಬಟ್ ನಾನು ನಮ್ಮ ಜೊತೆ ಸ್ವಲ್ಪ ಏನಕ್ಕೋ ಆಚೆ ಹೋಗಿದ್ವಿ. ಸೊ ಆ ಗ್ಯಾಪಲ್ಲಿ ಇದೆಲ್ಲ ನಡೆದೋಗ್ಬಿಟ್ಟಿತ್ತು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ವೀಡಿಯೋಸ್ ಯಾವಾಗಾದ್ರೂ ನೋಡಿದಾಗ ಲೆಟ್ ಮೀ ಹ್ಯಾವ್. I request all of you to enjoy. We have a very beautiful venue. Like both of them said, to the extreme left is a non-veg counter, and to my left here, there is. It's time for our family photo. Come, let's have. Crazy, thank you so much. Super. Hey, Pari, bag tagondu, specs tagondu ba. Take one bag. You have 2 groups to finish and then. Yeah, sure. Thank you. It's time for. Thank you. ಸಕ್ಕತ್ತಾಗಿದೆ. ಆಂಟಿ ರಮೇಶ್ ಅಂಕಲ್ ತೆಗೆಸ್ಕೊಂಡಿದ್ವಲ್ಲ ಅದೆಲ್ಲಿ? ಸಕ್ಕತ್ತಾಗಿದೆ. ಆಂಟಿ ಒಂದು ನಿಮಗೆ ಕೊಡ್ತೀನಿ, ಇನ್ನೊಂದು ನಾನು ಇಟ್ಕೊಡ್ತೀನಿ. ಓಕೆನಾ? ಸಕ್ಕತ್ತಾಗಿದೆ. ನೀನು ನಿನ್ನ ಗಂಡ ಒಂದು ತೆಗೆಸ್ಕೊಳ್ಳಿ. You have to tell him. I'm only doing the cutting thing. If you already told him, then you'll get it. Just take 2 more. Hi, Babi. Hi.
ಥ್ಯಾಂಕ್ ಯು. Hi Anna, how are you? I'm nice. How are you? I'm good. How was the wedding? Super. Good. You all didn't come in the morning. I thought you were coming in the morning. Looking good, pretty. Enough. Nice, huh? Yeah. Okay, thank you. Rinsing full and wiping all. I'm going to fall also. Be careful. Yeah. And it's time to fall. 5, 4, 3, 2, 1. I'm going to fall also. Be careful. Yeah. Please don't. I'll put this only. Go. Photo ನೋಡಿ. Okay, done. Okay, let us say her congratulations. Okay, guys. Congratulations, we'll say her. Okay, now 3, 2, 1. Okay, 3, 2, 1. Go! ನೋಡ್ ಬಂದೆ ಸೀರಿಯಸ್ಲಿ ಅಂದ್ರೆ ಪರಿ ಅಮ್ಮ ಎಲ್ಲಿ Pari, pachita ninko. Congrats! Happy for you. Nice, congratulations once again. ನನ್ನ ಕೈಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಸ್ವಲ್ಪ ಆದರೂ ಮುಜುಗರ ಅನ್ನಿಸ್ತಿತ್ತು. ಎಲ್ಲರೂ ನನ್ನೇ ನೋಡ್ತಿದ್ರು ಬಿಕಾಸ್ ಕ್ಯಾಮ್ರಾನೆಲ್ಲ ಹಿಂಗೆ ಎತ್ತಿ ವಿಡಿಯೋ ಎಲ್ಲ ಮಾಡ್ತಿದ್ನ. ಸೊ ಎಲ್ಲರೂ ನನ್ನೇ ನೋಡ್ತಿದ್ರು. ಆ್ಯಂಡ್ ಇಲ್ಲಿ ರಿತು ಅವ್ರ ಅಜ್ಜಿ ಕೂಡ ಕಂಡಿದ್ದು ಮಾತಾಡ್ಸಿದ್ರು. ಅವ್ರು ನಮ್ಮ ಮನೆಗೆ ಕೂಡ ಬಂದಿದ್ದರು. ಆ್ಯಂಡ್ ಇವರು ಅವರ ರಿಲೇಟಿವ್. ಬಟ್ ಅವ್ರ ಮನೆಗೆ ಹೋದಾಗ ಅವತ್ತು ಮಾತಾಡ್ಸಿದ್ರು. ಬಟ್ ಅವ್ರ ನೇಮ್ ನನಗೆ ಮರ್ತೋಗ್ಬಿಟ್ಟಿದೆ ಆ್ಯಕ್ಚುಲಿ. ಬಟ್ ಅವರೇ ನನಗೆ ಕಂಡಿದ್ದು ಮಾತಾಡ್ಸಿದ್ರು. ನೀನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀಯ ಅಲ್ವಾ, ನನಗೆ ಗೊತ್ತು ನೀನು ಅಂತ ಹೇಳಿದ್ರು. ಸೊ ಹ್ಯಾಪಿ ಫಾರ್ ದ್ಯಾಟ್. ಅಟ್ಲೀಸ್ಟ್ ಜ್ಞಾಪಕ ಎಲ್ಲ ಇಟ್ಕೊಂಡಿದ್ದಾರಲ್ಲ ಅಂತ ಖುಷಿ ಆಯಿತು. ಬಿಕಾಸ್ ಆಲ್ಮೋಸ್ಟ್ 1.5 year ಆಗಿತ್ತು ನಾನು ಅವ್ರನ್ನ ಮೈಟ್ ಮಾಡಿ. ನೋಡಿ ಹೇಗೆ ಹೇಳಿದ್ರು ಅವ್ರ ಅಜ್ಜಿ, ನಾನು ನೀನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಅಂದರು. ಸೊ ಹ್ಯಾಪಿ ಫಾರ್ ದಟ್ ಆಲ್ ಅನಿಸ್ತು ನನಗೆ. ಇವಳು ಬೀಡಬೇಕು ಅಂತ ಅವರು ಸ್ವೀಟ್ ಬೇಕಾ ಅದು ಬೇಕಾ ಅಂತ ಇವಳಿದ್ದವಳು ಎಲ್ಲ ಮಿಕ್ಸ್ ಮಾಡಿ ಅಂತ ಹಾಕ್ಸ್ಕೊಂಡು ತಿಂತಿದ್ದಾಳೆ. ಕ್ರೇಜಿ. ತಿಂದು ನೋಡು ಫಸ್ಟ್. ಇವತ್ತು ಒಪ್ಪು DJ ಹೇಳ್ದಂಗೆ. ಐ ವಿಲ್ ಹ್ಯಾವ್ 7 ಸ್ವೀಟ್. ಆ್ಯಕ್ಚುಲಿ ಜಾಸ್ತಿ ಕ್ಯಾಲರೀಸ್ ಆಗುತ್ತಲ್ವ ಈಗ. ಒಂದಿನ ನಾಳೆ ಫುಲ್ ಇವತ್ತು ಡಯಟ್ ಬಿಟ್ಟು ಎಲ್ಲ ಥ್ಯಾಂಕ್ ಯು. ಕಮ್ ಲೆಟ್ ಮೀ ಹ್ಯಾವ್. ಆ್ಯಕ್ಚುಲಿ ಡಿನ್ನರೆಲ್ಲ ಮಾಡೋದನ್ನು ನಾನೇನು ವಿಡಿಯೋ ಮಾಡಲಿಲ್ಲ. ಬಿಕಾಸ್ ಊಟ ಮಾಡೋಣ ಅಂತ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿದೆ. ಇನ್ನೇನು ಊಟ ಮಾಡೋದೆಲ್ಲ ವ್ಲಾಗ್ ಮಾಡೋದು. ನಾನು ಯೂಶ್ವಲಿ ಹೇಳ್ತೀನಿ ಯಾವಾಗಲೂ ನಾನು ತಿನ್ನೋದಾಗಲಿ ಊಟ ಮಾಡೋದಾಗಲಿ ಅಷ್ಟು ನಾನು ವೀಡಿಯೋಸ್ ಮಾಡಲ್ಲ. ಬಿಕಾಸ್ ಐ ಡೋಂಟ್ ನೋ ನಜರ್ ತುಂಬ ನಾನು ಬಿಲೀವ್ ಮಾಡ್ತೀನಿ. ಸೊ ಆ ರೀಸನಿಂದ. ಆ್ಯಂಡ್ ಇಲ್ಲಿ ಸಾಂಗ್ಸ್ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕನ್ನಡ. ಇಟ್ ವಾಸ್ ಸೋ ಬ್ಯಾಂಗ್ ಪರ್ಫಾರ್ಮೆನ್ಸ್ ಟು ದ ಹೋಲ್ ಬ್ಯಾಂಡ್. ನಾನು ಅವ್ರಿಗೆ ಹೇಳಿ ಕೂಡ ಬಂದೆ ಲಾಸ್ಟಲ್ಲಿ, ಸೂಪರ್ ಸಖತ್ತಾಗಿದೆ ನಿಮ್ಮ ಹೋಲ್ ಬ್ಯಾಂಡ್ ಅಂತ, ಆಲ್ ದ ಬೆಸ್ಟ್ ಅಂತ ಕೂಡ ಹೇಳಿ ಬಂದಿದ್ದೀನಿ. ಸೊ ಬನ್ನಿ ನೀವು ಕೂಡ ಕೇಳಿಸ್ಕೊಳ್ಳಿ. ಸ್ವಲ್ಪ ಮ್ಯೂಟ್ ಮಾಡಿರ್ತೀನಿ ಬಿಕಾಸ್ ನನಗೆ ಕಾಪಿರೈಟ್ಸ್ ಆಗುತ್ತೆ ನನ್ನ ಯೂಟ್ಯೂಬಲ್ಲಿ ಅಂತ.
ಫ್ಯಾನ್ ಡಿವೋರ್ಸ್ ಫ್ಯಾನ್ಸ್ ಎವ್ರಿವೇರ್ So, ಆಂಟಿ that ಡಿವೋರ್ಸ್ song ಹೋಗ್ಬೇಕಂತೆ is instrumental dedicated to Jimmy and ಅದೇ Ritika. ಜೊತೆ ನಾನು ಏನೋ ಉತ್ಸಾಹ ಅಂತ ಸಮಥಿಂಗ್ ಇದೆಯಲ್ಲ ಬುಲ್ಬುಲ್ ಫಿಲಮ್ದು ಆ್ಯಂಡ್ ಈ ಸಾಂಗ್ನ ನಮ್ಮ ಬಾವ ಹೋಗಿ ಅವ್ರಿಗೆ ಹೇಳಿದ್ರಿ ಈ ಸಾಂಗ್ ಪ್ಲೇ ಮಾಡಿ ನಮಗೋಸ್ಕರ ಪ್ಲೀಸ್ ಇದು ಒಂದು ಲಾಸ್ಟ್ ಸಾಂಗ್ ಅಂತ ಅದನ್ನ ಅವರು ನಮ್ಮ ಅಕ್ಕಂಗೆ ಡೆಡಿಕೇಟ್ ಮಾಡ್ತಾರೆ ಬನ್ನಿ. It's 10 o'clock, guys. Hats off to your team. Superb. Super. Your team, all the best. And super singing. Thank you so much. Come, chalo. It's 10 o'clock. ಈಗ ಹೊರಟ್ವಿ. ನನಗೆ ಎಷ್ಟಾಗುತ್ತೋ ಅಷ್ಟನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದನ್ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಕಂಗ್ರ್ಯಾಟ್ಸ್ ರಿತು ಒನ್ಸ್ ಅಗೇನ್. ಹ್ಯಾಪಿ ವೆಡ್ಡಿಂಗ್.